ಮಾಗನೂರಿನ ಕರ್ನಾಟಕ ಹಿಂದೂ ಕೇಸರಿ ಮೈದಾನದಲ್ಲಿ ಮೇ 30 ಮತ್ತು 31ರಂದು ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆ. ಮಳವಳ್ಳಿ ಪಟ್ಟಣದ NES ಬಡಾವಣೆಯ ಕಲ್ಕಿ ಚಿಟ್ಟೆ ಗೆಳೆಯರ ಬಳಗ ಮೇ 30 ಮತ್ತು 31ರಂದು 2 ದಿನಗಳ ಕಾಲ ಮಾಗನೂರಿನ ಶ್ರೀ ಶಿವರಾತ್ರೀಶ್ವರ ಬಡಾವಣೆಯಲ್ಲಿರುವ ಪುಟ್ಟಪ್ಪನ ಹೋಟೆಲ್ ಸಮೀಪದ ಕರ್ನಾಟಕ ಹಿಂದೂ ಕೇಸರಿ ಮೈದಾನದಲ್ಲಿ ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಕಲ್ಕಿ ಚಿಟ್ಟೆ ಗೆಳೆಯರ ಬಳಗದ ಮೊದಲ ರಾಜ್ಯ ಮಟ್ಟದ ಜೋಡಿ ಹಸುಗಳ ಚಕ್ಕಡಿ ಓಟದ ಸ್ಪರ್ಧೆಯಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಸ್ಪರ್ಧಿಗಳು ನೋಂದಾಯಿಸಿಕೊಂಡಿದ್ದಾರೆನ್ನಲಾಗಿದೆ. ಈಗಾಗಲೇ ಎಲ್ಲ ಭರದ ಸಿದ್ಧತೆಗಳು ಜರುಗಿವೆ. ಇದೇ ತಿಂಗಳು ಮೇ 30 ಮತ್ತು 31ರಂದು 2 ದಿನಗಳು ನಡೆಯಲಿರುವ ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಗೆ ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದು, ಇದಕ್ಕಾಗಿ ಕಲ್ಕಿ ಚಿಟ್ಟೆ ಗೆಳೆಯರ ಬಳಗ ಭರದ ಸಿದ್ಧತೆ ನಡೆಸಿದೆ. ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 50,000, 30,000, 20,000, 10,000ದಂತೆ ಆಕರ್ಷಕ ಟ್ರೋಫಿ ಬಹುಮಾನ ಸಿಗಲಿದೆ. ಈ ಸಂದರ್ಭದಲ್ಲಿ ಕಲ್ಕಿ ಚಿಟ್ಟೆ ಗೆಳೆಯರ ಬಳಗದ ನಿತೇಶ್, ಮನೋಜ್, ಅಪ್ಪು, ರಾಜೇಂದ್ರ ಗುರುವಾರ ಕರ್ನಾಟಕ ಹಿಂದೂ ಕೇಸರಿ ಮೈದಾನಕ್ಕೆ ಆಗಮಿಸಿ ಓಟದ ಸ್ಪರ್ಧೆಯ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ವಿಶೇಷ ವರದಿ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಎಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಕ್ರೀಡೆ ಜೋಡಿ ಎತ್ತುಗಳ ಓಟದ ಸ್ಪರ್ಧೆಯನ್ನು ಕಲ್ಕಿ ಚಿಟ್ಟೆ ಗೆಳೆಯರ ಬಳಗ NES ಬಡಾವಣೆಯ ಯುವಕ ಮಿತ್ರರು ಸುಲ್ತಾನ್ ರಸ್ತೆಯ ಪುಟ್ಟಪ್ಪನ ಹೋಟ್ಲು ಬಸ್ ಸ್ಟ್ಯಾಂಡ್ ನಿಲ್ದಾಣದ ಮುಂಭಾಗದ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಮೊದಲನೇ ವರ್ಷದ ರಾಜ್ಯ ಮಟ್ಟದ ಜೋಡಿ ಹಸುಗಳು ಹಾಗೂ 1ನೇ ವರ್ಷದ ಚಕ್ಕಡಿ ಓಟದ ಸ್ಪರ್ಧೆಯನ್ನು ದಿನಾಂಕ 30, 31 2 ದಿನಗಳ ಕಾಲ ಬೆಳಿಗ್ಗೆ 8 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 100 ಚಕ್ಕಡಿ ಗಾಡಿಗಳು ಓಟದ ಸ್ಪರ್ಧೆಗೆ ಭಾಗವಹಿಸುವ ನಿರೀಕ್ಷೆ ಇದೆ. ಕರ್ನಾಟಕದಾದ್ಯಂತ ಮಂಡ್ಯ ಜಿಲ್ಲೆಯ ಎಲ್ಲ ಗ್ರಾಮೀಣ ಕ್ರೀಡಾ ಅಭಿಮಾನಿಗಳು ಈ ಓಟದ ಸ್ಪರ್ಧೆಗೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜಕರಾದಂಥ ನಿತೀಶ್, ಮನೋಜ್, ಅಪ್ಪು, ರಾಜೇಂದ್ರರವರು ಮಾಧ್ಯಮ ಮಿತ್ರರ ಜೊತೆ ಮಾತನಾಡಿದ್ದಾರೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಶುಭ ದಿನ.